ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತದಲ್ಲೇ ಮೊದಲ ಬಾರಿಗೆ ಒಂದು ವಿಭಿನ್ನ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಹಾಕಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಸಮೃದ್ಧಿ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಮತ್ತು ಸುವರ್ಣ ನ್ಯೂಸ್ 24/7 ವತಿಯಿಂದ ಒಂದು ವಿಶಿಷ್ಟ ಪ್ರಯೋಗಕ್ಕೆ ಎಲ್ಲರೂ ಕೈ ಜೋಡಿಸಿದ್ದೀವಿ. ಬೆಂಗಳೂರಿನಲ್ಲಿ 500ಕ್ಕಿಂತ ಹೆಚ್ಚು ಕೊಳಗೇರಿಗಳಿವೆ. ಲಕ್ಷಾಂತರ ನಿವಾಸಿಗಳು ಅಲ್ಲಿ ವಾಸ ಮಾಡ್ತಿದ್ದಾರೆ. ಅವರಲ್ಲೂ ಆಸೆಗಳು, ಭಾವನೆಗಳು, ಕಲ್ಪನೆಗಳಿವೆ. ಅವರಲ್ಲಿರುವಂತಹ ಕಲೆಯನ್ನು ಹೊರಗೆ ತರಬೇಕು, ಎಲ್ಲರ ಕೈಲಿ ಚಪ್ಪಾಳೆ ಗಿಟ್ಟಿಸ್ಕೋಬೇಕು, ಅವರ ಕಲೆಗೆ ಸರಿಯಾದಂತಹ ಪ್ರೋತ್ಸಾಹ ಸಿಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಎಷ್ಟೋ ಜನರಿಗೆ ಅವಕಾಶ, ವೇದಿಕೆಯ ಕೊರತೆಯಿಂದ ಆ ಕಲೆಗಳು ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪ್ರತಿಭಾನ್ವಿತರಿಗೆ ಒಂದು ವಿಭಿನ್ನವಾದಂತಹ ವೇದಿಕೆಯನ್ನ ಕಲ್ಪಿಸಿದ್ದೀವಿ. ಇದೇ ವಿಶೇಷ ಕಾರ್ಯಕ್ರಮ ಕೊಳಕು ಬೆಳಕು. ಪ್ರತಿ ಬಾರಿಯೂ ಕೂಡ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಈ ಬಾರಿ ಇದ್ದಾರೆ ಸ್ಯಾಂಡಲ್ವುಡ್ನ ಮೋಸ್ಟ್ ಸ್ಟನ್ನಿಂಗ್ ಬ್ಯೂಟಿಫುಲ್ ಉದಯೋನ್ಮುಖ ನಟಿಯಾಗಿರುವಂತಹ ರೂಪಶ್ರೀ ಅವರು. ವೆಲ್ಕಮ್ ರೂಪಶ್ರೀ. ಸೊ ಏನು ಅನ್ನಿಸ್ತಾ ಇದೆ? ಒಂದು ವಿಭಿನ್ನವಾದಂತಹ ಪ್ರಯತ್ನ ಸಮೃದ್ಧಿ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಆ್ಯಂಡ್ ಸುವರ್ಣ ನ್ಯೂಸ್ ಹಮ್ಮಿಕೊಂಡಿದೆ. ಏನು ಅನ್ನಿಸ್ತಿದೆ ಇದ್ರ ಬಗ್ಗೆ? ತುಂಬ ಖುಷಿ ಅನಿಸ್ತದೆ ನನಗೆ. ಬಿಕಾಸ್ ಮದನ್ ಪಟೇಲ್ ಸರ್ ಅವರು ತುಂಬ ಒಂದು ಒಳ್ಳೆ ನಿರ್ಧಾರ ತೊಗೊಂಡಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಬಿಕಾಸ್ ಕಲೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಆ ಟ್ಯಾಲೆಂಟ್ ಅನ್ನೋದು, ಬಟ್ ಅವ್ರಿಗೆ ಹೊರಗೆ ತರೋಕ್ಕೆ ಅವಕಾಶ ಇರೋಲ್ಲ. ಸೊ ಈ ಥರ ಒಂದು ವೇದಿಕೆ ಮಾಡಿಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ಬಂದು ಭಾಗವಹಿಸ್ಬೋದು. ದೇ ಕ್ಯಾನ್ ಟೇಕ್ ಪಾರ್ಟ್. ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು. ಸೊ ಯಾವಾಗೂ ನಾವೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಕಾರ್ಯಕ್ರಮಗಳು ನೋಡ್ತಾ ಇರ್ತೀವಿ ಎಲ್ಲ ಚಾನಲಲ್ಲೂ. ಬಟ್ ಇದೊಂದು ಸ್ಪೆಷಲ್ ಕಾರ್ಯಕ್ರಮ ಕೊಳಕು ಬೆಳಕು ಅನ್ನೋ ಜನರಿಗೆ ಮಾತ್ರ ಮಾಡಿರೋದು. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಡಿಸಿಷನ್ ಅನಿಸುತ್ತೆ ಮದನ್ ಪಟೇಲ್ ಸರ್ ಅವ್ರಿಗೂ, ಪ್ಲಸ್ ಕೊಳಕು ಬೆಳಕು ಕಾರ್ಯಕ್ರಮಕ್ಕೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ. ಈ ಕಾರ್ಯಕ್ರಮದ ರೂವಾರಿ, ಚಲನಚಿತ್ರ ನಟ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಿತ್ರ ನಿರ್ದೇಶಕ, ನಿರ್ಮಾಪಕ ಆಗಿರುವಂತಹ ಮದನ್ ಪಟೇಲ್ ಸರ್ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾಗಿ ಚಪ್ಪಾಳೆ ತಟ್ಟೋದ್ರೊಂದಿಗೆ ಅವರನ್ನ ವೆಲ್ಕಮ್ ಮಾಡಿ. ಸರ್, ನಿಮ್ಮ ಸಾರಥ್ಯದಲ್ಲಿ ಒಂದು ಅದ್ಭುತವಾದಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದೀರಾ. ಏನು ಅನ್ನಿಸ್ತಾ ಇದೆ? ಈಗ ಒಂದು ಭಾಗವನ್ನು ಮುಗಿಸಿದ್ರೆ ಮುಂದೆ ಮುನ್ನುಕೊಂಡು ಹೋಗ್ತಾ ಇದೆ, ಸಾಕಷ್ಟು ಜನ ಆಗಮಿಸ್ತಿದ್ದಾರೆ, ಸಾಕಷ್ಟು ಪಾರ್ಟಿಸಿಪೆಂಟ್ಸ್ಗೆ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸಿದ್ದೀರಾ. ನನಗೆ ತುಂಬ ತೃಪ್ತಿ ಕೊಟ್ಟಂಥ ಕಾರ್ಯಕ್ರಮ ಇದು. ಯಾಕಂದರೆ ನಾನು ಮೊದಲಿಂದಲೂ ಇಂಥ ಸುಮಾರು 7,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಎಲ್ಲೋ ಹೋದಾಗ ನೇರವಾಗಿ ನನ್ನ ಹತ್ರ ಬಂದು ಭಾಳಷ್ಟು ಜನ ಹೇಳ್ಕೊಳ್ತಿದ್ರು, ಸರ್ ನಮ್ಮಂಥವ್ರಿಗೊಂದು ಅವಕಾಶ ಕೊಡಿ, ನಮಗೂ ಒಂದು ಅವಕಾಶ ಕೊಟ್ಟರೆ ಖಂಡಿತ ನಾವು ನಮ್ಮಲ್ಲಿರೋ ಟ್ಯಾಲೆಂಟನ್ನು ಬೆಳಕಕ್ಕೆ ತರ್ತೀವಿ ಅಂತ. ಸೊ ನಿಜವಾಗ್ಲೂ ನಾನು ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ವಿಶ್ವೇಶ್ವರ ಭಟ್ ಆ್ಯಂಡ್ ಟೀಮ್ ಆಫ್ ಸುವರ್ಣ ನ್ಯೂಸ್. ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡ್ತಿದ್ದಾರೆ. ಒಳ್ಳೊಳ್ಳೆ ಪ್ರತಿಭೆಗಳು ಖಂಡಿತ ಹೊರಗಡೆ ಬರುತ್ತೆ. ಈಗಾಗಲೇ ಭಾಳಷ್ಟು ಪ್ರತಿಭೆಗಳು ನಮ್ಮನ್ನು ಕಾಂಟ್ಯಾಕ್ಟಲ್ಲಿದ್ದಾರೆ. ಇನ್ನೂ ಹೆಚ್ಚೆಚ್ಚು ಪ್ರತಿಭೆಗಳು ಬರ್ತಿದ್ದಾರೆ. ಹೊರಗಡೆಯಿಂದ ನಮಗೆ ಪ್ರಶ್ನೆಗಳಿದೆ, ಸರ್ ನೀವು ಬೆಂಗಳೂರು ಮಾತ್ರ ಮಾಡ್ತಿದ್ದೀರಿ, ಕರ್ನಾಟಕಕ್ಕೆಲ್ಲ ಯಾಕೆ ಮಾಡ್ತಿಲ್ಲ ಅಂತ. ಖಂಡಿತ ಇದು ಮೊದಲನೇ ಹಂತ. ಅದು ಫಸ್ಟ್ ಸ್ಟೇಜ್ ವಿ ಆರ್ ಡೂಯಿಂಗ್ ಇನ್ ಬ್ಯಾಂಗ್ಳೂರ್. ಇದಾದ ನಂತರ ನಾವು ಕರ್ನಾಟಕಕ್ಕೆ ಮಾಡ್ತಿದ್ದೀವಿ. ಕೊಳಕು ಬೆಳಕು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಯಶಸ್ಸನ್ನು ಕೊಡ್ತಿರುವಂಥ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸಿ. ಅತ್ಯುನ್ನತ ಕಲಾವಿದ, ಡ್ರಮ್ ವಾದಕ ದೇವ ಅವರು ನಮ್ಮ ಜೊತೆ ಇದ್ದಾರೆ. ವೇದಿಕೆ ಮೇಲೆ ಅವರು ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ದೇವ ಅವರೇ, ವೇದಿಕೆ ಮೇಲೆ ಬನ್ನಿ. ನೀವು ಬೆಳೆದು ಬಂದಂತಹ ಒಂದು ಕಿರು ಪರಿಚಯ ಜೊತೆಗೆ ಈ ವೇದಿಕೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಮೊದಲು ಈ ವೇದಿಕೆಯನ್ನು ಸೃಷ್ಟಿಸಿದ ಮದನ್ ಪಟೇಲ್ ಅವರಿಗೆ ಧನ್ಯವಾದಗಳು. ಯಾಕಂದರೆ ಎಷ್ಟೋ ಪ್ರತಿಭೆಗಳು ಎಲ್ಲೆಲ್ಲೋ ಇರ್ತಾರೆ ಗೊತ್ತಾಗಲ್ಲ, ಅದನ್ನು ಹುಡುಕಿ ಅವ್ರನ್ನ ಒಂದು ಪ್ರೋತ್ಸಾಹ ಮಾಡೋದು ಮದನ್ ಪಟೇಲ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸುವರ್ಣ ಚಾನಲ್ ಅವರಿಗೆ ಧನ್ಯವಾದಗಳು. 7ನೇ ಕ್ಲಾಸಲ್ಲಿ ಇರೋವಾಗಲೇ ನನಗೆ ಮ್ಯೂಸಿಕ್ ಹುಚ್ಚು ಜಾಸ್ತಿ ಇತ್ತು. ಸೊ ಆ ಟೈಮಲ್ಲಿ ಏನಾಯ್ತು, ನಮ್ಮ ತಂದೆಯವರು ಯಾರಿಗೋ ಒಬ್ರಿಗೆ ಬ್ಯಾಂಕಲ್ಲಿ ಸೂರಿಟಿ ಕೊಟ್ಬಿಟ್ಟು ನಮ್ಮ ಮನೆ ದಿವಾಲಾಯಿತು. ಸೊ ನಾವು ಆವಾಗ ಮೈಸೂರು ರೋಡಲ್ಲಿ ಸಿದ್ಧಾರ್ಥ ನಗರಕ್ಕೆ ಒಂದು ಕ್ವಾರ್ಟರ್ ಒಂದು ಮನೆ ಮಾಡ್ಕೊಂಡು ಅಲ್ಲಿದ್ವಿ. ಕೆಸರಿನಲ್ಲೇ ಕಮಲ ಹುಟ್ಟೋ ಹಾಗೆ ಡ್ರಮ್ಸ್ ದೇವ ಇದೇ ಕೊಳಗೇರಿಯಲ್ಲಿ ಬೆಳೆದು ಬಂದವರು. ಅವರೇ ಹೇಳಿದಂತೆ ಕಾರಣಾಂತರದಿಂದ ಚಿಕ್ಕಂದಿನಲ್ಲಿ ಕಡು ಬಡತನ ಅವರನ್ನ ಕಾಡ್ತಾ ಇತ್ತು. ಇಂತಹ ಪರಿಸರದಲ್ಲಿ ಬೆಳೆಯುತ್ತಿದ್ದ ದೇವಾರಿಗೆ ಓದುವ ಆಸೆ ಇದ್ರೂ ಸಂಗೀತವೇ ಉಸಿರಾಗಿತ್ತಂತೆ. ಬನ್ನಿ ಅವರ ಮಾತಿನಲ್ಲೇ ಕೇಳೋಣ. ಓದಬೇಕಾ, ಮ್ಯೂಸಿಕ್ ಕಲಿಬೇಕಾ, ಓದಬೇಕಾ, ಕಲಿಬೇಕಾ ಅನ್ನೋದು ಇರುವಾಗ, ಬಟ್ ನಾನು ಸ್ಕೂಲಲ್ಲಿ ಇರುವಾಗಲೇ ಡ್ರಮ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಆ ಟೈಮ್ ಕರೆಕ್ಟಾಗಿ ಮದನ್ ಪಟೇಲ್ ಅವ್ರಿಗೆ ನಾನು ಅಸಿಸ್ಟೆಂಟಾಗಿ ಸೇರಿಕೊಂಡೆ. ಯಾಕಂದರೆ ಅವರು
ಅವ್ರಿಗೆ ಅಸಿಸ್ಟೆಂಟ್ ಅಂದರೆ ಈಸ್ ಅ ವೆರಿ ಗುಡ್ ಟ್ರಂಪೆಟ್ ಪ್ಲೇಯರ್. ಓಕೆ, ಮದನ್ ಪಟೇಲ್ ಸರ್ ಅವರ ಇನ್ನೊಂದು ಕಲೆಯ ಪರಿಚಯ ಮಾಡಿಕೊಟ್ಟಿದ್ದೀರಾ ನೀವು ಸರ್. ಇದುವರೆಗೂ ಯಾರಿಗೂ ತುಂಬ ಜನ ಗೊತ್ತಿಲ್ಲ ನಿಮ್ಮ ಈ ಒಂದು ಕಲೆ ಬಗ್ಗೆ. ಅವಾಗ ಅವರು ಮದನ್ ಪಾಟೀಲ್ ಅವರು ಸರಿ ನಾನು ಡ್ರಮ್ಸ್ ಈ ಥರ ಕಲಿಬೇಕಂದ್ರೆ ಇದೇ ಥರ ವೇದಿಕೆ ಅವರು ಅವಾಗಲೇ ಮಾಡಿಕೊಟ್ಟಿದ್ರು. ಬಾ ಒಂದು ಆರ್ಕೆಸ್ಟ್ರಲ್ಲಿ ಸೇರ್ತೀನಿ, ಅಲ್ಲಿ ಸಾಮಾನು ಎತ್ತಿಡು ಫಸ್ಟು, ಯಾಕಂದರೆ ನನಗೊಂದು ದಾರಿ ಬೇಕು ಒಳಗೆ ನುಗ್ಗಕ್ಕೆ, ಒಂದು ವೇದಿಕೆ ಬೇಕು ಅಂತ. ಇದರಲ್ಲಿ ಎಷ್ಟೋ ನೋವು ನಾನು ಅನುಭವಿಸಿದ್ದೀನಿ, ಎಷ್ಟೋ ಸಲ ಹತ್ತಿದ್ದೀನಿ ಕೂತ್ಕೊಂಡು, ಎಷ್ಟೋ ಸಲ ಹತ್ತಿದ್ದೀನಿ. ಅಂದರೆ ಹಂಗಿಂಗಲ್ಲ, ನಾನು ಒಬ್ಬ ಪ್ರತಿಭಾ ಒಂದು ಡ್ರಮ್ಮರ್ ಆಗಬೇಕಂತ. ಸೊ ಪ್ರಾಕ್ಟೀಸ್, ಮೇನ್ ಥಿಂಗ್ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಮಾಡಿ ಛಲ, ರಾತ್ರಿಗಳು ಛಲ ಮಾಡಿ ಒಂದು ಡ್ರಮ್ಮರ್ ಸ್ಟೇಜಿಗೆ ಬಂದು. ಅಂದರೆ ಕರ್ನಾಟಕದಲ್ಲಿ ಬೆಳೆದು ಮದನ್ ಸರ್ ಅವರು ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲೂ ಬೆಳೆದು ಆರ್ಕೆಸ್ಟ್ರಾ ಬಿಟ್ಟು ಆಮೇಲೆ ನನಗೆ ನನ್ನ ಪ್ರತಿಭೆ ನೋಡಿ ಶಂಕರ್ ನಾಗ್ ಅವರು ನನ್ನ ಸಂಕೇತ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ರು. ಬೆಂಗಳೂರೇ ಬೇಡ ಅಂತ ಚೆನ್ನೈಗೆ ಹೊಟ್ಟೋಗಿದೆ. ಚೆನ್ನೈಗೆ ಹೋಗಿದ್ಮೇಲೆ ಶಂಕರ್ ನಾಗ್ ಅವರು ಇಳರಾಜ ಭೇಟಿ ಮಾಡ್ಬೇಕು. ಇಳರಾಜ ಹೇಳಿದ್ರಂತೆ ನೀವು ಬೆಂಗಳೂರು ಹುಡುಗ ಒಬ್ಬ ಇಲ್ಲಿದ್ದಾನೆ ಅಂತ. ಅವಾಗ ಶಂಕರ್ ನಾಗ್ ಬಾ ಅಂದ್ರು, ನಮ್ಮ ಹುಡುಗನ ಮೇಲೆ ಇಲ್ಲಿ ಬಂದ್ಬಿಡು ಅಂತ. ಅವಾಗಿಂದ ನನಗೆ 84 ಸಿನಿಮಾ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ 600 ಚಿತ್ರಕ್ಕೆ ರೆಕಾರ್ಡಿಂಗ್ ಸ್ಪೆಷಲಿಸ್ಟ್ ಅಂತ ಹೆಸರು ತಗೊಂಡಿದ್ದೆ. ಆಮೇಲೆ ಹಂಸಲೇಖ ಹತ್ರ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿಂದ ಮತ್ತೆ ಬೆಳೆದು ಹೋಗ್ತಾನೆ, ಬೆಳಿತಾನೆ ಇದ್ದೀನಿ. ನಾವು ಬೆಳಿಬೇಕಂತ ಆಸೆ ಇದೆ, ಬಟ್ ಸ್ಟ್ರಗಲ್, ಆಲ್ಮೋಸ್ಟ್ ಎಲ್ಲೋದ್ರೂ ಸ್ಟ್ರಗಲ್. ಸೊ ಸ್ಟ್ರಗಲ್ ಅನುಭವಿಸಿ ಮತ್ತೆ ಪ್ರಪಂಚ ಸುತ್ತಬೇಕು ಅನ್ನೋ ಆಸೆ. ಸೊ ಕರ್ನಾಟಕ ಬಿಟ್ಟು ಮತ್ತೆ ಮುಂಬೈ, ಕಲ್ಕಟ್ಟ, ಆಮೇಲೆ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಹತ್ರ ಸೇರಿಕೊಂಡೆ. ನನ್ನ ಗುರುಗಳಾದ ಶಿವಮಣಿ, ಆ್ಯಕ್ಚುಲಿ ನನಗೆ ಶಿವಮಣಿ ಗುರುಗಳು ಕೊಟ್ಟಿದ್ದು ಮಲೆ ಬರ್ತದೆ. ಸೊ ಅಲ್ಲಿಂದ ಕಲಿತು ಈಗ ಪ್ರಪಂಚದಲ್ಲಿ 7ನೇ ಡ್ರಮ್ಮರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದನೂ ಕೂಡ. ಈಗ ಇಲ್ಲಿ ಬಂದಿರುವಂತಹ ಸ್ಪರ್ಧಿ ಯಾರು ಬಂದಿದ್ದಾರೆ ಅವರಿಗೆ ನೀವು ಸ್ಫೂರ್ತಿ ತುಂಬಬೇಕು ನಿಮ್ಮ ಡ್ರಮ್ ವಾದನದ ಮೂಲಕ. ಅದಕ್ಕೆ ಮೊದಲು ಏನು ಹೇಳ್ತೀನಂದರೆ, ಯಾರು ತನ್ನಲ್ಲಿ ಏನೂ ಇಲ್ಲ ನಾನು ಅನ್ಕೊಳ್ಳೋಕೆ ಪ್ರದೇಶದಿಂದ ಹಂಗಿದ್ದೀನಿ ಅನ್ನೋದನ್ನು ಫಸ್ಟ್ ಬಿಡಬೇಕೆಲ್ಲರೂ. ಓಕೆ, ಫಸ್ಟ್ ಡ್ಯಾನ್ಸ್, ಮ್ಯೂಸಿಕ್, ಎನಿಥಿಂಗ್, ಕಲೆ ಅಂದರೆ ಎಲ್ಲನೇ. ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಟೆಕ್ನಿಷಿಯನ್, ಕ್ಯಾಮ್ರಾಮ್ಯಾನ್ಸ್, ಲೈಟಿಂಗ್, ಒಬ್ಬೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ಅವ್ರದ್ದೇ ಒಂದು ಕಲೆನ ಅವರೇ ಸೃಷ್ಟಿ ಮಾಡಿಕೊಂಡು ಮೇಲೆ ಬರಬೇಕನ್ನೋ ನನ್ನ ಉದ್ದೇಶ. ಓಕೆ ಸರ್, ಥ್ಯಾಂಕ್ ಯು. ಕೊಳಗೇರಿಯಲ್ಲಿರುವಂತಹ ಹಲವಾರು ಪ್ರತಿಭೆಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಮ್ಮದು. ಹಲವಾರು ಜನ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳಿ, ಇನ್ನಷ್ಟು ಪರ್ಫಾರ್ಮೆನ್ಸ್ ನಿಮಗಾಗಿ ಕಾಯ್ತಾ ಇದೆ. ಬೆಳಕು